ಕನಕಪುರದವ್ರು ಹೇಳ್ತಾರೆ ನಮ್ಮ ಮಂತ್ರಿಗಳು, ಕನಕಪುರದವ್ರು ಯಾರು ಒಂದಡಿ ಮಾಡಬೇಡಿ, ಚಿನ್ನದ ಬೆಲೆ ಬರ್ತದೆ ಅಂತ. ರಾಮನಗರದವರು ಬಿಡದಿಯವರು ಮಾರ್ಕೊಬಿಡ್ಬೇಕಾ? ಮಾರ್ಕೊಬಿಡ್ಬೇಕಂದ್ರೆ ಅವ್ರಿಗೆ ಮಾತ್ರ ಚಿನ್ನದ ಬೆಲೆ ಬೇಕಂತೆ ಕನಕಪುರದವ್ರಿಗೆ. ಇಲ್ಲೇ ರೈತರುಗಳು ಮಾತ್ರ ಮಾರ್ಕೊಬಿಡ್ಬೇಕು. ಇದೇನ್ರಿ ನೀವು ರೈತರು ಉಳಿಸೋದು? ನಮ್ ಜಿಲ್ಲೆಯಲ್ಲಿ ಇದೇನ್ರಿ ನೀವು ಓಟ್ ಹಾಕ್ಸ್ಕೊಂಡ್ ಮಾಡ್ತಾ ಇರೋದು? ಇದೇನ್ರಿ ನೀವು ಓಟ್ ಹಾಕ್ಸ್ಕೊಂಡ್ ಮಾಡ್ತಾ ಇರೋದು? ಇದನ್ನ ನಾವು ಕೇಳಬಾರ್ದಾ? ನಾವು ವಿರೋಧ ಪಕ್ಷದವ್ರಂತೆ ಏನೋ ವಿರೋಧ ಮಾಡಕ್ ಬಂದವ್ರೆ, ನಮ್ಗೇನು ಕೆಲಸ ಇಲ್ಲ. ದಯಮಾಡಿ ನೀವೆಲ್ಲ ಇವತ್ತು ಹೊಸೂರು ಗ್ರಾಮದವರು ತಾಯಂದಿರು ಎಲ್ಲ ರೈತರುಗಳು ಸೇರಿದಿರಿ. ಕೆಲವರು ಮನೇಲಿ ಕುತ್ಕೊಂಡಿರೋ ಹೋರಾಟಕ್ಕೆ ಬರದೆ ಮನೇಲಿ ಕುತ್ಕೊಂಡಿರೋರ್ಗೆ ಎಲ್ಲೋ ಒಂದ್ ಕಡೆ ಇವರೆಲ್ಲ ಹೋರಾಟ ಮಾಡಿ ಮಂಜು ಜೊತೆ ಸೇರ್ಕೊಂಡು ರೈಟ್ ಜಾಸ್ತಿ ಮಾಡಿಸ್ಬಿಟ್ರೆ ನಮ್ಗೇನೋ ಸಿಕ್ಕೋಗ್ಬೋದು ಅಂತ ಮನ್ಸೈತೆ. ಇಲ್ಲ ಅಣ್ಣ, ರೈಟ್ ಕೊಡಲ್ಲ ಅಣ್ಣ. ಅವರು ನಿಮ್ಗೆ ರೇಟ್ ಕೊಡಕ್ ಅವ್ರ ಹತ್ರ ದುಡ್ಡೇ ಇಲ್ಲ ಕಣ್ಣಣ್ಣ. 21 ಫಿಕ್ಸ್ ಮಾಡಿದೀನಿ. ಇವತ್ತು ಆ ಪ್ರಾಧಿಕಾರ ಇವತ್ತು ಕಂಡುಬಿಟ್ಟಿರೋದು, ಒಂದು 3 ತಿಂಗಳಿಂದ ಹುಟ್ಟಿತು, ಇವತ್ತು ಕಂಡುಬಿಟ್ಟಿದೆ. ಪ್ರಾಧಿಕಾರದಲ್ಲಿ ₹1 ಇಲ್ಲ. ಈ ಗೌರ್ಮೆಂಟ್ ಜಮೀನ, ಗೋಮಾಳನ, ಖರಾಬ್ ಜಮೀನೆಲ್ಲ ಇವತ್ತೇನು ನಮ್ದು ಅಂತ ಹೊಟ್ಟಾರಲ್ಲ. ಹೇಗೆ ಇವರು ಗ್ರೇಟರ್ ಬೆಂಗಳೂರಿನವರು ಅದನ್ನ ತಗೊಂಡೋಗಿ ಅಡ ಇಕ್ಬಿಡ್ತಾರೆ. ದುಡ್ಡ ಅಡ ಇಕ್ಬಿಟ್ಟು ಇನ್ನೊಂದು ವರ್ಷಕ್ಕೆ ದುಡ್ಡು ತಂದ್ಬಿಟ್ಟು ನೀವು ಮರ ಮಾಲ್ಕಿಗೆ ದುಡ್ಡು ಕೊಡ್ತೀವಿ ಅಂದವ್ರೆ. ಪ್ರಾಧಿಕಾರದಲ್ಲಿ ನೀನು ರೈಟ್ ಟು ಇನ್ಫಾರ್ಮೇಶನ್ ಆಗ್ತಲ್ಲ, ಆರ್ಟಿಎನ ಕೇಳೋಣ. ಜಿಬಿಡಿನಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀರಿ ಅಂತ ಕೇಳ್ರಿ. ಯಾರೋ ವಿದ್ಯಾವಂತರು ಬುದ್ಧಿವಂತರು ಎಷ್ಟು ಕೋಟಿ ಇದೆ ಅಂತ ಕೇಳ್ರಿ. ಯಾರೋ ಒಬ್ರು ಅಧಿಕಾರಿಗಳು ಕೇಳಿದ್ರೆ ನಿಮ್ ದುಡ್ಡಿಲ್ವಲ್ಲ ಅಂದ್ರೆ ಆನೇಕಲ್ ಪ್ರಾಧಿಕಾರ, ಮಾಗಡಿ ಪ್ರಾಧಿಕಾರ, ನೆಲಮಂಗಲ ಪ್ರಾಧಿಕಾರ, ದೇವನಹಳ್ಳಿ ಪ್ರಾಧಿಕಾರ, ಕನಕಪುರ ಪ್ರಾಧಿಕಾರ, ಎಲ್ಲಾ ಪ್ರಾಧಿಕಾರದಿಂದನೂ ಒಂದೊಂಚೂರು ದುಡ್ಡು ಹಾಕ್ಸ್ಕೊಂಡು ನಾವು ಶುರು ಮಾಡ್ತೀವಿ ಅಂತ ಚಿಲ್ಲರೆ ವ್ಯಾಪಾರ ಮಾಡಕ್ ಬಂದಿದ್ದೀರಾ ಇಲ್ಲಿ?